ಎಲ್ಲರಿಗೂ ನಮಸ್ಕಾರ. ಇಂದು ನಾವು ದ್ವಿತೀಯ PUCಗೆ ಸಂಬಂಧಿಸಿದ ಭಾರತ ಇತಿಹಾಸ ಅಧ್ಯಾಯ 2 ಶಿಲಾಯುಗ ಮತ್ತು ಲೋಹ ಯುಗ ಅಂತ ಇದೆ. ಸೊ ಇಂದು ನಾವು ಇದರ 1 ಅಂಕ ಮತ್ತು 2 ಅಂಕದ ಪ್ರಶ್ನೆಗಳು ಉತ್ತರ ಸಹಿತ ನಾವು ಇಂದು ಈ ವಿಡಿಯೋದಾಗ ಹೇಳ್ತಾ ಇದ್ದೀವಿ. ನೋಡ್ತಾ ಇರ್ಬೋದು 1 ಮತ್ತು 2 ಅಂಕದ ಪ್ರಶ್ನೆ ಉತ್ತರ ನಾವು ಈ ವಿಡಿಯೋದಾಗ ತಿಳಿಸ್ತಾ ಇದ್ದೀವಿ. ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಸೊ ಫ್ರೆಂಡ್ಸ್, ನಾವು ಮೊದಲಿಂದ 1 ಅಂಕದ ಪ್ರಶ್ನೆಗಳು ಚರ್ಚೆ ಮಾಡೋಣ, ಅದ ತಕ್ಷಣ 2 ಅಂಕದ ಮಾಡೋಣ. ಮೊದಲು 1 ಅಂಕದ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದು ಪದದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. 1ನೇ ಪ್ರಶ್ನೆ ಬಂದ್ಬಿಟ್ಟು ಹೀಗಿದೆ: ಹಳೆಯ ಶಿಲಾಯುಗದ ಮಾನವ ಬಳಸಿದ ಕಲ್ಲಿನ ಪ್ರಕಾರ ಹೆಸರೇನು? 1ನೇ ಪ್ರಶ್ನೆ ಇದೆ. ಆನ್ಸರ್ ಬಂದ್ಬಿಟ್ಟು ಕಾಂಟ್ರಾಜೈಟ್ ಮೆನ್ ಅಂತ ಇದೆ 1ನೇ ಪ್ರಶ್ನೆದ ಉತ್ತರ. 2ನೇ ಪ್ರಶ್ನೆ: ಭಾರತದಲ್ಲಿ ಕಂಡುಬರುವ ಹಳೆಯ ಶಿಲಾಯುಗದ ಪ್ರಥಮ ತಾಣ ಯಾವುದು ಅಂತ ಇದೆ. ಆನ್ಸರ್ ಬಂದ್ಬಿಟ್ಟು ಈಗಿನ ಪಾಕಿಸ್ತಾನದ ಸೋಹನ್ ನದಿಯ ಕಣಿವೆ ಅಂತ ಇದು 2ನೇ ಪ್ರಶ್ನೆಗೆ ಸಂಬಂಧಿಸಿದ ಉತ್ತರ. 3ನೇ ಪ್ರಶ್ನೆ ಬಂದ್ಬಿಟ್ಟು ಉತ್ತರ ಭಾರತದಲ್ಲಿ ಮಾನವ ಉಪಯೋಗಿಸಿದ ಮೊದಲನ ಲೋಹ ಯಾವುದು? ತಾಮ್ರ. ಉತ್ತರ ಭಾರತದಲ್ಲಿ ಮಾನವ ಉಪಯೋಗಿಸಿದ ಮೊದಲ ಲೋಹ ಯಾವುದು? ತಾಮ್ರ. ದಕ್ಷಿಣ ಭಾರತದಲ್ಲಿ ಮಾನವ ಉಪಯೋಗಿಸಿದ ಮೊದಲ ಲೋಹ ಯಾವುದು? ಉತ್ತರ ಬಂದ್ಬಿಟ್ಟು ಕಬ್ಬಿಣ. 4ನೇ ಪ್ರಶ್ನೆಗೆ ಸಂಬಂಧಿಸಿದೆ. ಮತ್ತು 5ನೇ ಪ್ರಶ್ನೆ, ಇದು 2 ಅಂಕದ ಪ್ರಶ್ನೆ ಫ್ರೆಂಡ್ಸ್. ಈ ಥರ ಇದೆ: ಪ್ಯಾಲಿಯೋಲಿಥಿಕ್ ಪದ ಅರ್ಥವೇನು? ಇದು ಗ್ರೀಕ್ ಭಾಷೆಯಿಂದ ಬಂದಿದೆ. ಪ್ಯಾಲಿಯೋ ಎಂದರೆ ಹಳೆಯ ಮತ್ತು ಲಿಥಿಕ್ ಎಂದರೆ ಶಿಲೆ ಎಂಬುದಾಗಿ 2 ಅಂಕದ ಪ್ರಶ್ನೆ 1ನೇ ಉತ್ತರ. ಸೊ ಹೀಗಿದೆ. 2ನೇ ಪ್ರಶ್ನೆ ಬಂದ್ಬಿಟ್ಟು ಹಳೆಯ ಶಿಲಾಯುಗದ ಯಾವುದಾದರೂ 2 ತಾಣಗಳನ್ನು ತಿಳಿಸಿ. 1ನೇ ಬಂದ್ಬಿಟ್ಟು ಆಂಧ್ರ ಪ್ರದೇಶನ ಕರ್ನೂಲ್ ಮತ್ತು ನಮ್ಮ ಕರ್ನಾಟಕದ ರಾಯಚೂರು ಜಿಲ್ಲೆಯ ಲಿಂಗಸೂಗೂರು. 3ನೇ ಪ್ರಶ್ನೆ ಹೀಗಿದೆ ನೋಡಿ: ಮಧ್ಯ ಶಿಲಾಯುಗದ ಯಾವುದಾದರೂ 2 ತಾಣಗಳನ್ನು ತಿಳಿಸಿ. ರಾಜಸ್ಥಾನದ ಅಜ್ಮೀರ ಮತ್ತು ಗುಜರಾತಿನ ಸಬರಮತಿ. ಈ ಥರ ಇದೆ. ನಿಯೋಲಿಥಿಕ್ ಪದದ ಅರ್ಥವೇನು? ನಿಯೋಲಿಥಿಕ್ ಪದದ ಅರ್ಥ ನಿಮಗೆ ಗೊತ್ತಿದೆ. ನಿಯೋ ಎಂದರೆ ಹೊಸ, ಲಿಥಿಕ್ ಎಂದರೆ ಶಿಲೆ. ಈ ಥರ 4ನೇ ಪ್ರಶ್ನೆಗೆ ಇದೆ. ಸೊ ಫ್ರೆಂಡ್ಸ್, 5ನೇ ಪ್ರಶ್ನೆ ಬಂದ್ಬಿಟ್ಟು ಹೊಸ ಶಿಲಾಯುಗದ ಯಾವುದಾದರೂ 2 ತಾಣಗಳನ್ನು ಹೆಸರಿಸಿ. ಹೊಸ ಶಿಲಾಯುಗದ ಯಾವುದಾದರೂ 2 ತಾಣಗಳನ್ನು ಹೆಸರಿಸಿ. ಕರ್ನಾಟಕದ ಮಸ್ಕಿ ಮತ್ತು ತಮಿಳುನಾಡಿನ ತಿರುನವವೆಲೆ ಅಂತ ಇದೆ. ಸೊ ಇವು 1 ಮತ್ತು 2 ಅಂಕ ಅಧ್ಯಾಯ 2 ಸಂಬಂಧಿಸಿದ 1 ಮತ್ತು 2 ಅಂಕಕ್ಕೆ ಸಂಬಂಧಿಸಿ. ಸೊ ಫ್ರೆಂಡ್ಸ್, ಇದಾಗಿತ್ತು ಫ್ರೆಂಡ್ಸ್ ಇದೊಂದು ವಿಡಿಯೋನ. ಈ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡ್ಬೋದು ಮತ್ತು ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಮತ್ತು ನಾವು ಅಧ್ಯಾಯ 1 ಕೂಡ ನಾವು 1 ಅಂಕದ 2 ಅಂಕದ ಪ್ರಶ್ನೆಗಳು ನಾವು ನಿಮಗೆ ತಿಳಿಸಿದ್ದೇವೆ. ಅದನ್ನು ಕೂಡ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ. ಆ ವಿಡಿಯೋನು ಕೂಡ ನೋಡಿಲ್ಲ ಅಂದರೆ ಆ ವಿಡಿಯೋನು ಕೂಡ ನೋಡ್ಕೊಳ್ಳಬಹುದು. ಹೀಗೆ ಮತ್ತು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಧ್ಯಾಯ 3 ಸಿಂಧು ನಾಗರಿಕತೆ ಕುರಿತು ಕೂಡ ನಾವು 1 ಮತ್ತು 2 ಅಂಕದ ಪ್ರಶ್ನೆಗಳು ನೋಟ್ಸ್ಗಳು ತರ್ತೇವೆ ಫ್ರೆಂಡ್ಸ್. ಇದಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡ್ಬೋದು ಮತ್ತು ನಿಮ್ಮ ಎಲ್ಲ ಗೆಳೆಯರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.